ಹಾಯ್ ಹಲೋ ಫ್ರೆಂಡ್ಸ್, ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರೆಸಿಪಿ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಡಿಫ್ರೆಂಟಾಗಿ ಹಾಗೂ ಸಿಂಪಲ್ಲಾಗಿ ಬೇಗನೆ ಆಗುವಂಥ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ನಾನು ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದನ್ನು ಬಾಣಲಿ ಅಂತ ಕರೀತಾರೆ. ಆ ಬಾಣಲಿಗೆ ನಾನು 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ ಹಾಗೂ 1 ಸ್ಪೂನಷ್ಟು ಜೀರಿಗೆನ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚಿಟಪಟ ಅಂತ ಇದ್ದಂಗೆ ನಾನು 2 ಸಣ್ಣ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೀವು ದೊಡ್ಡ ಗೆಡ್ಡೆ ಆ ಥರ ಏನಾದರೂ ಈರುಳ್ಳಿ ಇದ್ದರೆ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು. ನಾನು ಇವಾಗ ಹಾಕ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಫ್ರೈ ಮಾಡ್ಕೊಳ್ಳಿ, ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಲೈಟಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ನಾನು 5 ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆ ಈಗ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನಾನು ಈಗ ಹಾಕ್ಕೊಂಡಿದ್ದೀನಿ. ನೀವು ಮುಂಚೆಗೆ ಹಾಕೋಣದ್ರಿಂದ ಅದು ಕರಿಬೇವು ಕೂಡ ಸೀದೋಗ್ಬಿಡುತ್ತೆ. ಮೆಣಸಿನ್ಕಾಯಿ ಹಾಕೋದ್ರಿಂದ ಮನೆ ತುಂಬ ಘಾಟ್ ಕೂಡ ಬರುತ್ತೆ. ಈಗ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ, ಚೆನ್ನಾಗೂ ಇರುತ್ತೆ ಗಾರ್ನಿಷ್ ಆಗಿ. ಸೊ ಅದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಫ್ರೈ ಆದಮೇಲೆ ಲೈಟಾಗಿ ನಾನು ಇದಕ್ಕೆ 1/4 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಈ ಅರಿಶಿನದ ಸ್ಮೆಲ್ ಏನಿದೆ, ಹಸಿ ಸ್ಮೆಲ್ಲು, ಅದು ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಲಿ. ನಂತರ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ಅದು ಸ್ವಲ್ಪ ಈರುಳ್ಳಿ ಸ್ಮೆಲ್ಲು ಹೋಗ್ತಿದೆ, ಅದು ಫ್ಲೇವರ್ ಗೊತ್ತಾಗುತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ರುಚಿ ಕೂಡ ಸಿಗುತ್ತೆ, ಟೇಸ್ಟ್ ಕೂಡ ಸಿಗುತ್ತೆ. ಈಗ ನಾನು 2 ಸಣ್ಣ ಗೆಡ್ಡೆ ಈರುಳ್ಳಿಗೆ 2 ದಪ್ಪ ಗೆಡ್ಡೆಯಷ್ಟು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ದಪ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. 2 ಕಾಂಬಿನೇಷನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ. ಮಾಮೂಲಿ ಎಲ್ಲರೂ ಫ್ರೈ ಮಾಡಿಬಿಟ್ಟು ಲೈಟಾಗಿ ಫ್ರೈ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಆ ಥರ ಮಾಡಿಬಿಡಿ. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ 2 ಕಾಂಬಿನೇಷನ್ ಆಗೋವರೆಗೂ. ನಾನು ಇದಕ್ಕೆ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಂತರ 1 ಸ್ಪೂನಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ. ನಾನು ಇದನ್ನು ಮನೇಲಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ನೋಡಿ, ಈ ಥರ ಫ್ರೈ ಆಗಬೇಕು. ನೀಟಾಗಿ ಟೊಮೊಟೊ ಬೇಯಬೇಕು ಕೂಡ. ಈ ಥರ ಟೊಮೊಟೊ ನೀಟಾಗಿ ಬೇಯೋದ್ರಿಂದ ಸ್ಮ್ಯಾಶರ್ ಆಗಿ ಬೇಯಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ. ಈಗ ಇದು ಫ್ರೈ ಆಗಿದೆ. ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ಮಿನಿಟ್ಸ್ ಬಿಡೋಣ. ಈಗ 2 ಮಿನಿಟ್ಸ್ ಆಗಿದೆ. ಇದು ಮುಚ್ಚಳ ತೆಗೆದ್ರೆ ನೋಡಿ ಯಾವ ರೀತಿಯಲ್ಲಿ ಸ್ಮ್ಯಾಶ್ ಆಗಿದೆ. ನಾವು ಸ್ಪೂನಲ್ಲಿ ಕೂಡ ಈ ರೀತಿಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಈ ಥರ ಆಗೋದ್ರಿಂದ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ. ಎಲ್ಲರೂ ದಪ್ಪ ಅದೆಷ್ಟು ಬೇಯಿತೋ ಅಷ್ಟರಲ್ಲೇ ಮಾಡಿ ಟೊಮೊಟೊ ಗೊಜ್ಜು ಅಂತ ಕೊಟ್ಬಿಡ್ತಾರೆ. ಬಟ್ ಈ ಥರ ಟೇಸ್ಟ್ ಮಾಡೋದ್ರಿಂದ ಈ ಥರ ನಾವು ಚೆನ್ನಾಗಿ ಬೇಯಿಸಿ ಮತ್ತು ಸ್ಮ್ಯಾಶ್ ಮಾಡಿ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ. ದೋಸೆಗೆ, ಚಪಾತಿಗೆ ಮತ್ತು ರೊಟ್ಟಿಗಳಿಗೂ ಚೆನ್ನಾಗಿರುತ್ತೆ ಇದು. ನಂತರ ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ತಕ್ಷಣ. ಯಾಕೆ ಅಂದರೆ ಅದು ನಾವು ಬೇಯಿಸಿದ್ವಲ್ಲ, ಅದು ಸೀದೋಗಬಾರ್ದು ಅಂದ್ಬಿಟ್ಟು ಆ ರೀತಿಲಿ ಹಾಕ್ಕೊಂಡು, ಮತ್ತು ಖಾರ ಮತ್ತು ಧನಿಯಾ ಪುಡಿ ಇವೆರಡು ಕಾಂಬಿನೇಷನ್ ಆಗಿ ಬೇಯಬೇಕು ಅಂದ್ಬಿಟ್ಟು, ಟೊಮೆಟೊ ಜೊತೆಗೆ ಕಾಂಬಿನೇಷನ್ ಆಗಬೇಕು ಅಂತ ಈ ರೀತಿ ನೀರನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಹಿಂಗೆ ಫ್ರೈ ಮಾಡಿಕೊಟ್ರೆ ಸಾಕು. ಮತ್ತು ಏನು ಬೇಯಿಸ್ಬೇಕಾಗಿಲ್ಲ. ಇದನ್ನು ನಾವು ಬೇಕಾದ್ರೆ ಚಪಾತಿ, ದೋಸೆಗೆ ಮತ್ತು ರೊಟ್ಟಿಗಳಿಗೂ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಪಾತಿ, ದೋಸೆಗೆ ತುಂಬಾ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂದರು. ಅದಕ್ಕೆ ನಾನೀಗ ನಿಮಗೆ ಮಾಡಿ ತೋರಿಸೋಣ ಅಂತ ಮಾಡಿ ತೋರಿಸ್ತಿದ್ದೀನಿ.
ನೋಡಿ ಇವಾಗ ಇದು ರೆಡಿಯಾಗಿದೆ. ಹಾಗೆ ನನ್ನ ವಿಡಿಯೋದಲ್ಲಿ ಒಂದು ಟಿಪ್ಸ್ ಕೂಡ ಇದೆ. ಇವತ್ತಿನ ಟಿಪ್ಸು ನಾನು ಐಸ್ ಕ್ಯೂಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐಸ್ ಕ್ಯೂಬು ಎಲ್ಲರ ಮನೇಲೂ ಇರುತ್ತೆ, ಫ್ರಿಡ್ಜ್ ಇರೋರ ಮನೇಲಿ ಖಂಡಿತ ಕೂಡ ಇರುತ್ತೆ. ಯಾಕೆಂದರೆ ಫ್ರಿಡ್ಜಲ್ಲಿ ಮೇನ್ ಪಾಯಿಂಟ್ಸು ಐಸ್ ಕ್ಯೂಬ್ ಇರುತ್ತೆ. ಹಾಗೆಯೇ ನಮ್ಮ ಸ್ಕಿನ್ಗೂ ಕೂಡ ಐಸ್ ಕ್ಯೂಬಿಂದ ಹೆಲ್ಪ್ ಆಗುತ್ತೆ. ಏನು ಹೆಲ್ಪು ಅಂತ ಅಂದರೆ, ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಐಸ್ ಕ್ಯೂಬಲ್ಲಿ ಸ್ಕ್ರಬ್ ಮಾಡಿಕೊಂಡು ಫೇಸ್ನ, ನಂತರ ನಾವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಹೈಲೈಟಾಗಿ ಕಾಣಿಸುತ್ತೆ ಆ ಮೇಕಪ್ ಲುಕ್ಕಾಗಿ ನಮ್ಮ ಫೇಸು. ನಂತರ ನಮ್ಮ ಫೇಸಲ್ಲಿರುವ ಸ್ವೆಟ್ಟಿಂಗ್ನೆಸ್ಸು ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.